ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಯಶ್ಲೂರು ಹೋಬಳಿ ಚಂದ್ರಳ್ಳಿ ಗ್ರಾಮ ಪಂಚಾಯತಿ ಹೇರೂರು ದಾಖಲೆ ನಾಗನಳ್ಳಿ ಗ್ರಾಮ. ನನ್ನ ಹೆಸರು ಗಣೇಶ್ ಅಂತ. ಪ್ರದೀಪ್ ಅಂತ, ಗಣೇಶ್ ಅಂತ, ಪ್ರತಾಪ್ ಅಂತ. ಅಲ್ಲಿ ಚಂದ್ರಳ್ಳಿ ಹೇರೂರು ದಾಖಲೆ ನಾಗನಳ್ಳಿ ಗ್ರಾಮ. ಅಲ್ಲಿ ನರೇಗಾ ಯೋಜನೆ ಕಾಮಗಾರಿ ಒಂದು ಸ್ಟಾರ್ಟ್ ಮಾಡಿದ್ರು. ಹಿಂದೆ ಕೂಡ ಬಂದಿತ್ತು ಪೇಪರ್ಲು ಟಿವಿಲ್ವೆ. ಅಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಜಸ್ಟ್ ಡಸ್ಟ್ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಅದನ್ನ ತಂದು ಆ ಸ್ಪಾಟಲ್ಲಿ ಹಾಕಿದ್ರು, ಕೆಲಸ ಮಾಡ್ತಿದ್ರು. ಹಿಂದೆ ಯಾವ ಕಾರಣದಿಂದ ಇದಾಗಿತ್ತು. ಆದ್ರಿಂದ ಈಗ ನಿನ್ನೆ ಏನು ಮಾಡಿದ್ದಾರೆ, ನಮ್ಮ ಮೆಂಬರ್ ಏಕಾಏಕಿ ಆ ಡಸ್ಟು ಜಲ್ಲಿನ ಅವರ ಸ್ವಂತ ಬಳಕೆಗೆ ಬಳಸ್ಕೊಳ್ಳೋಕ್ಕೆ ನಿನ್ನೆ JCB ಮುಖಾಂತರ, ಟ್ರ್ಯಾಕ್ಟರ್ ಮುಖಾಂತರ ತುಂಬಿ ಅವರು ಸ್ವಂತ ಬಳಕೆಗೆ ಅವ್ರ ಬೇರೆ ಪ್ಲೇಸ್ಗೆ ಸ್ಥಳಾಂತರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗ್ರಾಮಸ್ಥರು ಹೋಗ್ಬಿಟ್ಟು ಯಾಕೆ ಈ ಥರ ಮಾಡ್ತಾ ಇದೀಯಾ, ಈ ಕೆಲಸ ಆಗಬೇಕು, ಡ್ರೈನೇಜು ಮೊದಲು ಕೆಲಸ ಆಗಬೇಕು, ನೀನು ಯಾಕಪ್ಪ ಈ ಥರ ಕೇಳಿದಾಗ ಉಡಾಪಿಯಿಂದ ಮಾತಾಡಿದ್ದಾರೆ ಹಂಗೆ ಹಿಂಗೆ. ಇಲ್ಲ ಇದು ಮುಚ್ಚಿಸ್ತೀನಿ ಹಂಗೆ ಹಿಂಗೆ ಅಂತ. ಈಗ ಮುಚ್ಚಕ್ಕೆ ಈಗ ತೆಗಿಯೋದಾದ್ರೆ ಯಾಕೆ ಇದು ಕೆಲಸ ಸ್ಟಾರ್ಟ್ ಮಾಡಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಈ ಊರಲ್ಲೆಲ್ಲ ಗ್ರಾಮಸ್ಥರೆಲ್ಲ ಗಾಡಿ ಅಡ್ಡಾಕಿ ಸ್ವಲ್ಪ ಕಾಲಾವಕಾಶ ಅಲ್ಲೇ ನಿಲ್ಲಿಸ್ಬಿಟ್ಟು ಕೇಳ್ಬಿಟ್ಟು ಇದಕ್ಕೊಂದು ನ್ಯಾಯ ಸಿಗಬೇಕು, ಡ್ರೈನೇಜ್ ಆಗಬೇಕು ಅಂತ ಹೇಳಿದೆ. ಆದರೂ ಕೂಡ ಮೆಂಬರ್ ಯಾವುದೇ ರೀತಿ ಮಧು NM ಅಂತ ಯಾವುದೇ ರೀತಿಯ ಅದು ಇಲ್ಲ, ಇನ್ನು ಡ್ರೈನೇಜ್ ಆಗಲ್ಲ, ಇದು ಮುಚ್ಚಾಕ್ತೀವಿ ಹಾಗೆ. ಈಗ ಮುಚ್ಚಾಕಿದರೆ ಡ್ರೈನೇಜ್ ಏನು ತೋಡಿದ್ರು ಅಂತ ನಮ್ಮ ಕ್ವಶನ್ ಆಗಿದೆ. ಹಿಂದೆ ಕೂಡ ಈ ಪ್ರತಾಪನ ವ್ಯಕ್ತಿ ಅಲ್ಲಿ ಅಗಲವಾಗಿ ತೆಗೆದಿರೋಂಥ ಅಲ್ಲೂ ಕೂಡ ಬಂದು ಬಿದ್ದಿದ್ರು, ಅನಾಹುತ ಆಗಿತ್ತು, ಪೇಪರ್ಲೆಲ್ಲ ಟಿವಿಲೆಲ್ಲ ಬಂದಿತ್ತು. ಸಕಲೇಶಪುರ, ಹಾಸನ, ಮಂಗಳೂರಲ್ಲೆಲ್ಲ ಚಿಕಿತ್ಸೆ ಕೊಡೋದು ಇವಾಗ ತಾನೇ ರಿಕವರಿ ಆಗಿದೆ. ಇದೊಂದು 6 ತಿಂಗಳು ಮ್ಯಾಟ್ರು. ಬೋರ್ಡ್ ಕೂಡ ಕಟ್ಪಕಲ್ಲು ಹಾಕಿದ್ದಾರೆ. ಈ ರೀತಿ ತುಂಬ ಬೇಜಾವೃತಿಯಿಂದ ಕಾಮಗಾರಿ ಆಗಿದೆ. ಹಿಂದೆ ಕೂಡ ಬಂದಿದೆ. ಹಂಗಾಗಿ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಇಲ್ಲಿ ಈ ಮುಖಾಂತರ ಕೇಳ್ಕೊಳ್ತಿದ್ದೀವಿ. CS ಅವರು, EO ಅವರು, ಹಾಗೆ DC ಮೇಡಮ್ ನೋಡಿ ಇದು ಕ್ರಮ ತಗೋಬೇಕು ಅಧಿಕಾರಿಗಳಿಂದ. ಹಂಗಾಗಿ ಇದು ಮೇಲ್ಮಟ್ಟದಲ್ಲಿ ತನಿಖೆ ಆಗಬೇಕು. ಈ ಚಂದ್ರಳ್ಳಿ ಗ್ರಾಮ ಪಂಚಾಯತಿ ಏನಿದೆ ತುಂಬ ಅವ್ಯವಹಾರ ನಡೀತಿದೆ. ಇದು ಮೇಲ್ಮಟ್ಟದಲ್ಲಿ ತನಿಖೆ ಆಗಬೇಕು. ಈ ರೀತಿ ಗೌರ್ಮೆಂಟ್ ಇದನ್ನು ಸ್ವಂತ ಬಳಕೆ ಉಪಯೋಗಿಸ್ಕೊಳ್ಳೋದುಂಟ. ಅದು ಕೇಳಿದರೆ ಬಿಡುವ, ಇಲ್ಲ ಎಸ್ಟಿಮೇಷನ್ ಆಗಿಲ್ಲ ಅದು ಮುಚ್ಚಾಕ್ಸ್ಕೊಂಡು ಬಿಡ್ರಿ. ಇಂಜಿನಿಯರ್ ಕೂಡ ಬರ್ಕೊಟ್ಟಿದ್ದಾರೆ ಏನಂತ, ಇಲ್ಲ ಇದು ಕಾಮಗಾರಿ ನನಗೆ ಗೊತ್ತಿಲ್ಲ, ಎಸ್ಟಿಮೇಷನ್ ಆಗಲ್ಲ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. BDO ಗೊತ್ತಿಲ್ಲ, ಇಂಜಿನಿಯರ್ ಗೊತ್ತಿಲ್ಲ, ಅಧ್ಯಕ್ಷರಿಗೆ ಗೊತ್ತಿಲ್ಲ, ಮೆಂಬರಿಗೆ ಗೊತ್ತಿಲ್ಲ, ಇನ್ನು ಯಾರಿಗೆ ಗೊತ್ತು ಅಲ್ವಾ. ಹಂಗಾಗಿ ಇದು ಒಂದು ಕ್ರಮ ಆಗಬೇಕು. ಹಂಗಾಗಿ ನಾವು ಹೇಳ್ತಾ ಇದ್ದೀವಿ, ಇದೊಂದು ಕ್ರಮ ತಗೊಂಡು ಒಂದು ನ್ಯಾಯ ಕೊಡಿಸ್ಕೊಡ್ಬೇಕು. ಸರಿ ನೋಡಿ, ಈ ರೀತಿ ಮೆಂಬರ್ ಮಾಡಿದ್ದಾರೆ ಅವನು ಚಂದ್ರಳ್ಳಿ ಪಂಚಾಯತಿ ಯಶ್ಲೂರು ಹೋಬಳಿ ಸಕಲೇಶಪುರ ತಾಲೂಕು ಹಾಸನ ಜಿಲ್ಲೆ ಈ ರೀತಿ. ಹಾಗಾಗಿ ಸರಿ ನ್ಯಾಯ ಸಿಗಬೇಕು. ನೋಡಿ ಇವೆಲ್ಲ ನಮ್ಮ ಹತ್ರ ಇರೋ ಅರ್ಜಿಗಳು. ನಿಮಗೆ ಇದೇ ರೀತಿ ತುಂಬಾ ಬೇರೆ ಬೇರೆ ಮಾಹಿತಿ ಕೂಡ ಹಾಕಿದ್ದೀನಿ. ಯಾವ ಕೇಳಿದ್ರು ಅವ್ರು ಸರಿಯಾದ ರೀತಿ ಕೊಡ್ತಾ ಇಲ್ಲ. ಹಾಗಾಗಿ ನನ್ನ ಗ್ರಾಮ ಸಭೆಯಲ್ಲಿ ಕೂಡ ಹೇಳಿದ್ದೀನಿ ಸರಿಯಾದ ರೀತಿ ಕೊಡಿ ಅಂತ, ಆದರೂ ಕೊಟ್ಟಿಲ್ಲ. 70,000 ಹೇಳಿದ್ರು ಕೂಡ ಮತ್ತೆ 13 ದಿನ ಆದರೂ ಕೊಟ್ಟಿಲ್ಲ ಡೀಟೇಲ್. ಮತ್ತೆ ಈ ಥರ ಬೇಜಾವೃತಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇದರಿಂದ ಇದು ಕ್ರಮ ತಗೊಳ್ಳೇಬೇಕು ಮೇಲಧಿಕಾರಿಗಳು. ಏನು CS ಅವರು ಇದ್ದಾರೆ, ಏನು DC ಮೇಡಮ್ ಇದ್ದಾರೆ, ಅವ್ರ ವಿರುದ್ಧ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು. ಇದು ತನಿಖೆ ಆಗೋದಿಲ್ಲ. ಮತ್ತೆ ಇದೊಂದು ನಮ್ಮ ಘೋಷಣೆ ಆಗಿದೆ. ಚಂದ್ರಳ್ಳಿ ಗ್ರಾಮ ಪಂಚಾಯತಿ ನೀವು ಇತ್ತೀಚೆಗೆ ನನ್ನ ಹೆಸರು ಗಣೇಶ್ ಅಂತ. ಈಗ ನಾನು ಕೆಲವೊಂದು ಬಾರಿ ಸುಮಾರು ಮಾಹಿತಿ, ಈಗ ಮನೆಗಳ ಡೀಟೇಲ್ಸ್ ಕೊಡಿ ಅಂತ ಹೇಳಿ ಫಲಾನುಭವಿಗಳು ಕೊಟ್ಟು ಮತ್ತೆ ಏನೋ ಒಂದು ಏನಿದೆ ಫುಲ್ ಡೀಟೇಲ್ಸ್ ಅದನ್ನು ಕೊಡಿ ಅಂತ ನಾನು ಮಾಹಿತಿ ಹಾಕಲು ಹಾಕಿದ್ದೆ. ಇದು ನಮ್ಮ ಸ್ಟೋರೇಜ್ PDO ಹಳೆ ಒಂದು 7-8 ತಿಂಗಳಿಂದ ಬರಿತಾ ಬಂದಿದ್ದೀನಿ. ತಿಂಗಳ ಯಾವುದೇ ಒಂದು ಮಾಹಿತಿ ಹಾಕಿದ್ರು ನೀವು ಕೇಳಿರೋದು ಅಪಾರ ಪ್ರಮಾಣದಾಗಿದೆ, ನೀವು ಸರಿಯಾದ ರೀತಿ ಕೇಳಿಲ್ಲ, ನೀವು ಜಾಸ್ತಿ ಕೇಳಿಲ್ಲ. ಹಾಗಾಗಿ ನೀವು ಪ್ರತ್ಯೇಕವಾಗಿ ವರ್ಷವಾರ ಕೇಳಿ ಅಂತ ಹೇಳಿದ್ರು. ಅದನ್ನು ಕೂಡ ಮಾಡಿದೆ. ವರ್ಷವಾರ ಅಂಬೇಡ್ಕರ್ ನಿಗಮದ್ದು, ಬಸವ ಯೋಜನೆದು, ರಾಜೀವ್ ಗಾಂಧಿದು, PMAದು, ಈ ರೀತಿ ಇನ್ನೂ ಬೇರೆ ಬೇರೆ ಯೋಜನೆದು ಸಪ್ರೇಟ್ ಆಗಿ ಕೇಳಿದೆ. ಆಗಲೂ ಕೂಡ ನನಗೆ ಸರಿಯಾದ ರೀತಿ ಕೊಟ್ಟಿಲ್ಲ. ನಾನು ಅದಕ್ಕೆ ಕೇಳಿದಾಗ PDO ಏನು ಸರ್ ಈ ಥರ ಸರಿಯಾದ ರೀತಿ ಕೊಡ್ತಾ ಇರಲ್ಲ ಅಂದರೆ, ಇಲ್ಲ ನೀವು ಕೇಳಿದ್ರೆ ಕೊಟ್ಟಿದ್ವಿ ಅಂತ ನಮ್ಮ ಮೇಲೆ ಹೇಳಿದ್ರು. ಮತ್ತು EO ಸಾಹೇಬ್ರಿಗೂ 1-2 ಅರ್ಜಿ ಕೊಟ್ಟೆ, ಸರ್ ಹಿಂಗೆ ಫುಲ್ ಡೀಟೇಲ್ಸ್ ಕೊಡಬೇಕು, ಈ ರೀತಿ ಆಯಿತು ಕೊಡ್ತಾರೆ ಹೋಗಿ ಅಂತ ಒಂದು ಅರ್ಜಿ ಕೊಟ್ಟರು. ಅವರಿಂದ ಕೂಡ ಸೂಕ್ತಾನೆ ಪ್ರತಿ ಬಾರಿನೂ ಮಾಡಿದಾಗ ನೀವು ಕೇಳಿದ ಅಪಾರ ಪ್ರಮಾಣದ ಆಗಿದೆ ಅಂತ ಬರೀ ಇದನ್ನೇ ಹೇಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಸರಿಯಾದ ರೀತಿ ದಾಖಲಾತಿ ಕೊಡ್ತಾ ಇಲ್ಲ. ಆದ್ರಿಂದ ಮನೆಯವರು ಇದುವಾಗಿ ನೋಡಿದ್ರೆ ನೇರವಾಗಿ ಇಲ್ಲಿ ಅವ್ಯವಹಾರ ನಡೆದಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲ ಅಂದ್ರೆ ಯಾವುದೇ ರೀತಿ ಅವ್ಯವಹಾರ ನಡೆದಿಲ್ಲ ಅಂದ್ರೆ ಡೀಟೇಲ್ಸ್ ಕೊಡ್ಬೋದಲ್ಲ. ಇವ್ರು ಯಾಕೆ ಫಲಾನುಭವಿ ಕೊಟ್ಟಿನೂ ಕೊಡ್ತಾ ಇಲ್ಲ, ಯಾರಿಗೆ ಯಾವ ವರ್ಷ ಏನಾಗಿದೆ ಅಂತ ಅದು ಡೀಟೇಲ್ಸ್ ಕೊಡ್ತಿಲ್ಲ, ಯಾಕೆ ಕೊಡ್ತಾ ಇಲ್ಲ. ಹಂಗಾಗಿ ಅವ್ಯವಹಾರ ಆದ್ರಿಂದ ಇದು ಜಿಲ್ಲಾ ಮಟ್ಟದಲ್ಲಿ ಮನೆಗಳದ್ದು ತನಿಖೆ ಆಗಬೇಕು. 15 ಫೈನಾನ್ಸ್ 14 ಫೈನಾನ್ಸ್ ಅದನ್ನು ಕೇಳಿದೆ, ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿಲ್ಲ. ಇದೊಂದು ಟೈಟ್ಲ್ ಒಂದು ಚೆನ್ನಾಗಿ ಕೊಡ್ತಾರೆ, ಬರೀ ನೀವು ಕೇಳಿದ್ರೆ ಅಪಾರ ಪ್ರಮಾಣ, ಯಾವ್ದು ಕೇಳಿದ್ರೆ ಇಷ್ಟೇ, 1-2-3 ಕೊಡ್ತಾರೆ ಮತ್ತೆ ಸುಮ್ಮನೆ ಆಗ್ತಾರೆ. ಹಾಗಾಗಿ ಈಗ ಬಂದಿರೋ PDO ದರ್ಶನ್ ಅವರಿಗೂ ಕೂಡ ಮೊನ್ನೆ ಕೂಡ ಹೇಳಿದೆ, ಮೊನ್ನೆ ಗ್ರಾಮ ಸಭೆಯಲ್ಲಿ ಕೂಡ ಅರ್ಜಿ ಕೊಟ್ಟಿದ್ದೀನಿ. ಅರ್ಜಿ ಕೊಟ್ಟರು ಕೂಡ ಇದು ಜಿಲ್ಲಾ ಮಟ್ಟದ ತನಿಖೆ ಆಗಬೇಕಂದ್ರೆ ಇದು ಸಾಹೇಬ್ರು ಇದ್ದಾಗ ಅವ್ರ ಹತ್ರನೂ ಕ್ವಶನ್ ಮಾಡಿ ಅರ್ಜಿ ಕೊಟ್ಟರು ಕೂಡ ಇನ್ನೂ 13 ದಿನ 14 ದಿನ ಆದರೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ.
ಹಂಗಾಗಿ ಯಾರು ಅಧಿಕಾರಿಗಳಾಗಿರೋದು ಮತ್ತು ಇಲ್ಲಿ ಯಾರು ಇದರಲ್ಲಿ ಯಾರು ಮೆಂಬರ್ಗಳು ಇದ್ರಲ್ಲಿ ಯಾರು ಶಾಮೀಲಾಗಿದೆ ಇದು ಗೊತ್ತಾಗಬೇಕು. ಇಲ್ಲಿ ಏನು ಅವ್ಯವಹಾರ ನಡೆದಿದೆ ಮನೆಗಳದ್ದು ಫುಲ್ ಡೀಟೇಲ್ ಮನೆಗಳಾಗಿರ್ಬೋದು, 15 ಫೈನಾನ್ಸ್ 14 ಫೈನಾನ್ಸ್ ಆಗಿರ್ಬೋದು, ಎಲ್ಲದೂ ಗೊತ್ತಾಗಿ ಒಂದು ತನಿಖೆ ಆಗಬೇಕು. ಜಿಲ್ಲಾ ಮಟ್ಟದಲ್ಲೇ ತನಿಖೆ ಆಗಬೇಕು. CS ಮೇಡಮ್ ಅವರು ನೋಡಬೇಕು ಮತ್ತು DC ಅವರು ಗಮನಕ್ಕೆ ಹೋಗ್ಬೇಕು ಅಂತ ಹೇಳಿ ನಾವಿಲ್ಲ ಅಂದರೆ ಮುಂದಿನ ಇನ್ನೂ ಹೋರಾಟ ಕ್ರಮ ತಗೋತೀವಿ ಅಂತ ಹೇಳ್ತಾರೆ. ಪಂಚಾಯಿತಿ ವ್ಯಾಪ್ತಿ ಹೇರೂರು ಗ್ರಾಮದ ಗಣೇಶ್ ಬಿನ್ ಗಿರೀಶ್ ಅವ್ರ ಮನೆಯಿಂದ ಗಣೇಶ್ ಅವ್ರ ಮನೆಯವರೆಗೆ ಚರಂಡಿ ಅಂದಾಜು ಮೊತ್ತ, ತಾಂತ್ರಿಕ ಮಂಜೂರಾತಿ ಅಭ್ಯಂತರವು ಗುತ್ತಿಗೆದಾರರು ಪಾವತಿಸಿರುವ ಬಿಲ್ ಮಾಹಿತಿಯನ್ನು ಕೇಳಿದ್ದು, ಸದರಿ ಕಾಮಗಾರಿಯು ಗ್ರಾಮ ಸಭೆಯಲ್ಲಿ ಆಯ್ಕೆಯಾಗಿ ಜಿಲ್ಲಾ ಪಂಚಾಯತಿ ವತಿಯಿಂದ 2025 ಸಾಲಿಗೆ ಅನುಮೋದನೆಗೊಂಡಿದ್ದು ಯಾವುದೇ ಅಂದಾಜು ಪಟ್ಟಿಯಾಗಲಿ ಹಣ ಪಾವತಿಯಾಗಲಿ ಆಗಿರುವುದಿಲ್ಲ. ನರೇಗಾ ಯೋಜನೆ ಗುತ್ತಿಗೆದಾರರು ನೀಡುವಂತಿಲ್ಲ ಎಂದು ಈ ತರ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ ಬಿಲ್ ಆಗಿದ್ದ ಏನೋ ಗೊತ್ತಿಲ್ಲ, ಮಾಹಿತಿ ಈ ರೀತಿ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಇದಕ್ಕೆ ಡ್ರೈನೇಜ್ ಆಗ್ಬೇಕು. ಇದು ನಾಳೆ ಅನಾಹುತ ಆದ್ರೆ, ಇವತ್ತು ಇವನಿಗೆ ಆಗಿದೆ, ನಾಳೆ ಇನ್ಯಾರಿಗಾರ ಅನಾಹುತ ಆದ್ರೆ ತುಂಬಾ ಸಮಸ್ಯೆ. ಇದು ಜವಾಬ್ದಾರಿ ಯಾರು ಸರ್ ಅಲ್ವಾ? ಇದು ಈ ಕೂಡಲೇ ಡ್ರೈನೇಜ್ ಸ್ಟಾರ್ಟ್ ಮಾಡ್ಬೇಕು ಅಂತ ನಮ್ಮ ಗ್ರಾಮಸ್ಥರೆಲ್ಲ ಎನ್ನೆ ಕೂಡ ಪೊಲೀಸವರು ಕೂಡ ಬಂದಿದ್ರು ಅಲ್ಲಿಗೆ ಸ್ಪಾಟಿಗೆ. ಅವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಯಾಕೆ ಈ ತರ ಗಾಡಿಗಳಿರ್ತೀವಿ ಸರ್ ಹಿಂಗೆ ಅವರು ವೈಯಕ್ತಿಕವಾಗಿ ಬಳಸ್ಕೊತಾವ್ರೆ. ಈಗ ಆಕ್ಷನ್ ಪ್ಲಾನ್ ಆದ್ರಿಂದ ಅದು ಗೌರ್ಮೆಂಟ್ ಕೆಲಸ ತಾನೆ. ಈಗ ಆಕ್ಷನ್ ಪ್ಲಾನ್ ಆದ್ಮೇಲೆ ಜಲ್ಲಿ ಡಸ್ಟ್ ಎಲ್ಲ ತಂದು ಹಾಕಿದ್ರು. ಇವರಾಗಿ ಏಕಾಏಕಿ ಯಾರಿಗೂ ಹೇಳ್ದಲೆ ಏಕಾಏಕಿ ಇವ್ರು ಸ್ವಂತ ಬಳಕೆಗೆ ಮೆಂಬರ್ ಅನ್ನೋದು ಈ ರೀತಿ ಮಾಡ್ತಾ ಇದ್ದಾರೆ. ಟ್ಯಾಕ್ಟರ್ ತುಂಬಿಕೊಂಡು ರಾಜಾರೋಷವಾಗಿ ಆ ರೀತಿ ಮಾಡ್ತಾ ಇದ್ದಾರೆ. ಹಂಗಾಗಿ ಇದು ಉತ್ತಮ ಕ್ರಮ ಆಗಬೇಕು. ನಮ್ಮ ಚಂಡಳ್ಳಿ ಪಂಚಾಯತಿ ಜಿಲ್ಲಾ ಮಟ್ಟದ ತನಿಖೆ ಆಗಬೇಕು. ಇದು ತುಂಬಾ ಅವ್ಯವಹಾರಗಳು ನಡೆದಿದೆ. ಅದೇ ರೀತಿ ಅರ್ಜಿ ಕೂಡ ಮೊನ್ನೆ EO ಸಾಹೇಬರು ಬಂದಾಗ ಗ್ರಾಮ ಸಭೆಯಲ್ಲಿ ಅರ್ಜಿ ಕೊಟ್ಟಿದ್ದೀನಿ ನಾನು. ಏನಂತ ತನಿಖೆ ಆಗಬೇಕು, ಜಿಲ್ಲಾ ಮಟ್ಟದ ತನಿಖೆ ಆಗಲೇಬೇಕು. ಈ ಪಂಚಾಯತಿ ತುಂಬಾ ಅವ್ಯವಹಾರಗಳು ನಡೆದಿದೆ. ಮನೆ ವ್ಯವಹಾರದಲ್ಲಾಗಿರ್ಬೋದು, 15 ಫೈನಾನ್ಸು 14 ಫೈನಾನ್ಸು ಯಾವುದೋ ವರ್ಕಿಂಗ್ ತುಂಬಾ ಅವ್ಯವಹಾರ ನಡೆದಿದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಎಷ್ಟೇ ಮಾಹಿತಿ ಬೇಕಾಗಿದ್ರು ಒಂದೇ ಟೈಟ್ಲ್ ಒಂದು ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಕೇಳೋದು ಅಪಾರ ಪ್ರಮಾಣದಾಗಿದೆ, ನೀವು ಕೇಳೋದು ಸರಿಯಾಗಿಲ್ಲ, ಸರಿಯಾದ ರೀತಿ ಕೇಳಿ. ಇನ್ಯಾವ ರೀತಿ ಕೇಳೋದು? ಎಲ್ಲ ಡಾಕ್ಯುಮೆಂಟು ಇಲ್ಲಿದೆ. ಇನ್ಯಾವ ರೀತಿ ಕೇಳೋದು? ಗ್ರಾಮಸ್ಥರ ಅರ್ಜಿ ಕೊಟ್ಟಿರೋದು ಇದೆ. ಇನ್ಯಾವ ರೀತಿ ಕೇಳೋದ್ರಿಂದ ನಮ್ಗೆ ಗೊತ್ತಾಗ್ತಿಲ್ಲ. EO ಸಾಹೇಬರು ಸರಿ ಜಿಲ್ಲಾ ಮಟ್ಟದ ತನಿಖೆ ಆಗಬೇಕು, ಅವ್ಯವಹಾರ ನಡೀತೈತೆ ಅಂತ ನನ್ನ ಗ್ರಾಮ ಸಭೆಗೆ. ಅದಕ್ಕೆ ಅವ್ರು ಹೇಳ್ತಾರೆ ಅವ್ರು ಮುಚ್ಚಾಕ್ಸ್ಬಿಡ್ರಿ ಅದ್ರಾಗೆ ಅಂತ ಸರ್. ಈಗ ಮುಚ್ಚಾಕ್ಸದಾರೆ ಈ ಡ್ರೈನೇಜ್ ಮಾಡಕ್ಕೆ ಅಂತ ತೆಗೆದ್ರು. ಈ ಮುಚ್ಚಾಕ್ಸ್ಬಿಡೋದಾದ್ರೆ ಕೆಲಸ ಸ್ಟಾರ್ಟ್ ಮಾಡ್ಬೋದಿತ್ತು ಫಸ್ಟ್. ಇಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ರು. ನರೇಗಾ ಯೋಜನೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾರಿಗೂ ಗೊತ್ತಿಲ್ಲ ಗ್ರಾಮಸ್ಥರಿಗೆ. ಏನಪ್ಪ ಅಂದರೆ ಏಕಾಏಕಿ ಬಂದು ಕೆಲಸ JCB ಕರ್ಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರು. ಡ್ರೈನೇಜ್ ಆಗಿದೆ, ಡ್ರೈನೇಜ್ ಮಾಡ್ತಿದ್ವಿ ಅಂತ ಹೇಳಿ ಜನರಿಗೆ ಅಲ್ಲೇ ಇದ್ದಂಥ ಜನರಿಗೆ ಹೇಳ್ಬಿಟ್ಟು ಕೆಲಸ ಮಾಡಿದ್ರು. JCB ಕರ್ಕೊಂಡು ಬಂದು ಡ್ರೈನೇಜ್ ಮಾಡಿದ್ರು. ಆ ಡ್ರೈನೇಜನ್ನು 1 ಅಡಿ 1.5 ರೂಲ್ಸ್ ಪ್ರಕಾರ ಇದು 1.5 ಅಥವಾ 2 ಅಡಿ ಒಳಗಡೆ ತೆಗಿಬೇಕು. ಇವ್ರು ಏನು ಮಾಡಿದ್ದಾರೆ, ಏಕಾಏಕಿ 5 ಅಡಿ ಆಳ ತೊಳಿದ್ದಾರೆ. ನಾಳೆ ನೀರಿಗೆ ತೊಡುವಾಗೆ 5 ಅಡಿ ಆಳ, 4.5 5 ಅಡಿ ಅಗಲ 5 ಅಡಿ ಉದ್ದ ತೊಗೊಳ್ಬಿಟ್ಟಿದ್ದಾರೆ. ಆಮೇಲೆ ನಂತರ ಏನಾಯಿತು ಅಂದರೆ ಈ ರೀತಿ ತೊಗೊಳ್ಬಿಟ್ಟು ನೈಟು ರಾತ್ರಿ ಸಮಯದಲ್ಲಿ ಪ್ರತಾಪ್ ಅಂತ ಇಲ್ಲಿ ನೋಡಿ ಆ ಲಾಸ್ಟ್ ಇದ್ದಾರೆ ಅಲ್ಲಿ ಮಳೆ ಅಂದ್ರೆ ಮಳೆ. ನಮ್ಮಲ್ಲಿ ಆವಾಗ ಜೂನ್ ಟೈಮಲ್ಲಿ ಆದ್ದರಿಂದ ವಿಪರೀತ ಮಳೆ. ಆ ಸಮಯದಲ್ಲಿ ಆ ಕಡೆಯಿಂದ ಬಂದಾಗ ಗೊತ್ತಾಗಿಲ್ಲ, ಇಲ್ಲಿ ಡ್ರೈನೇಜ್ ಇದು ನೈಟು ಬರೋ ಕತ್ಲೆಯಲ್ಲಿ ಜಾರ್ಬಿಟ್ಟು ಸ್ಲಿಪ್ಪಾಗಿ ಅಲ್ಲಿ ಡಸ್ಟು ಮತ್ತು ಜಲ್ಲಿ ಎಲ್ಲ ಹಾಕಿದ್ರು. ಅಲ್ಲಿ ಬರ್ಬೇಕಾದ್ರೆ ಏಕಾಏಕಿ ಗೊತ್ತಾಗ್ದಲೇ ಸ್ಲಿಪ್ ಆಗಿ ಉಲ್ಟಾ ಪಲ್ಟಿ ಆಗಿತ್ತು. ಈ ಹಿಂದೆ ಪೇಪರ್ ಕೂಡ ಬಂದಿದೆ, ಹಾಗೆ TV ಕೂಡ ಬಂದಿದೆ. ಹಾಗಾಗಿ ಏನಾಗಿದೆ, ಆಗ ಈ ಥರ ಸಮಸ್ಯೆ ಆದಾಗ ನಾವು ಗ್ರಾಮಸ್ಥರೆಲ್ಲ ಏನು ಮಾಡಿದ್ವಿ, ಪಂಚಾಯತಿಗೆ ಹೋದ್ವಿ. ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರು ನಾಗನಹಳ್ಳಿ ಭಾಗದ ಎಲ್ಲರೂ ಹೋದ್ವಿ. ಹೋದಾಗ ಅಲ್ಲಿ ಹೋಗಿ ಕೇಳಿದ್ವಿ, ಏನು ಸಹ ಇದು ಯಾವ ಯೋಜನೆ ಕಾಮಗಾರಿ ಅಂತ. ಬೋರ್ಡ್ ಏನೋ ಮಾಡಿದ್ದಾರೆ, ಕಡಪಕಲ್ಲಲ್ಲಿ ಹಾಕಿದ್ದಾರೆ ಬೋರ್ಡ್. ಅದು ಅಡುಗೆ ಮನೆ ಬಳಸೋ ಅಂತ ಕಡಪಕಲ್ಲಲ್ಲಿ ಬೋರ್ಡ್ ಹಾಕ್ಬೋದ ಅಲ್ವಾ? ಇದೆಲ್ಲರೂ ಗಮನಕ್ಕೂ ಗೊತ್ತಾಗಬೇಕು. ಆ ಬೋರ್ಡ್ ಹಾಕ್ಬಿಟ್ಟು ಅದರಲ್ಲಿ ಗಿರೀಶ್ ಮನೆಯಿಂದ ಗಣೇಶ್ ಮನೆಯವರಿಗೆ ಕಾಮಗಾರಿ 2 ಲಕ್ಷ ಅಂತ ಬೋರ್ಡ್ ಇತ್ತು. ಅದನ್ನು ನಾವೆಲ್ಲ ಫೋಟೋ ಪಡ್ಕೊಂಡ್ವಿ. ಈ ರೀತಿ ಅನಾಹುತ ಆದಮೇಲೆ ಅದಕ್ಕಿಂತ ಮುಂಚೆ ಕೆಲಸ ಮಾಡ್ತಾವ್ರಲ್ಲ ಮಾಡಲಿ, ಜನರಿಗೆ ಗೊತ್ತಿಲ್ಲ ಪಾಪ. ಆಮೇಲೆ ಈ ಅನಾಹುತ ಹಿಂಗಾದ್ಮೇಲೆ ಬೋರ್ಡ್ದೆಲ್ಲ ಫೋಟೋ ಹೊಡ್ಕೊಂಡು ಅಲ್ಲಿಗೆ ಹೋದ್ವಿ. ಎಲ್ಲಿ ಪಂಚಾಯತಿಗೆ ಹೋಗ್ಬಿಟ್ಟು PDO ಸಾಹೇಬ್ರಿಗೆ ಫೋನ್ ಮಾಡಿದ್ವಿ. ಸರ್ ಈ ರೀತಿ ಇದೆ ಕಾಮಗಾರಿ ಸರ್, ಹಿಂಗಾಗಿದೆ ನೋಡಿ ಅನಾಹುತ, ಇದಕ್ಕೆ ಯಾರು ಜವಾಬ್ದಾರರು? ಈ ಥರ ಸಾವು ಬದುಕಿನ ಮಧ್ಯೆ ಹೋರಾಡ್ತಾನೆ. ಇದೇ ಸಕಲೇಶ್ಪುರ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂದ, ಅಲ್ಲೂ ಕೂಡ ಆಗಲ್ಲ ಅಂತ ಹೇಳಿ ಹಾಸನಿಗೆ ಕರ್ಕೊಂಡು ಹೋದ್ವಿ. ಅಲ್ಲೂ ಆಗಲ್ಲ ಅಂತ ಹೇಳಿ ಮಂಗಳೂರಲ್ಲಿ ಚಿಕಿತ್ಸೆ ತಗೊಂಡು ಈಗ ಸುಮಾರು 6-7 ತಿಂಗಳಾಯಿತು. ಇವಾಗ ಚೇತರಿಸ್ಕೊಂಡು ನೋಡಿ, ಇವಾಗ ಪರವಾಗಿಲ್ಲ. ಇವಾಗಲೂ ಸ್ವಲ್ಪ ನೋವು ಇದೇ ಇರುತ್ತೆ, ಅದು ಹೆಡ್ ಇಂಜರಿ ಆಗಿತ್ತು ಅಲ್ವಾ? ಅದರಿಂದ ಈ ರೀತಿ ಅನಾಹುತ ಆದ್ಮೇಲೆ ನಾವು ಅಲ್ಲಿ ಕೇಳಿದಾಗ PDO ಕೇಳಿದರೆ, ಸರ್ ಇದು ಯಾವ ಕಾಮಗಾರಿ ಅಂತ ನಾವು ಕೇಳಿದಾಗ, ಇದು ಯಾವ ಕಾಮಗಾರಿ ನಮಗೆ ಗೊತ್ತಿಲ್ಲ, ನಾನು ಇದು ಪರ್ಮಿಷನ್ನೇ ಕೊಟ್ಟಿಲ್ಲ ಕಣಪ್ಪ, ನನಗೆ ಗೊತ್ತೇ ಇಲ್ಲ ಅಂತ ಅಂದ PDO. ಹಳೆ PDO ಇದ್ರು ಸುರೇಶ್ ಅಂತ. ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಕಣಪ್ಪ. ಸರ್ ನಿಮ್ಮ ಗಮನಕ್ಕೆ ಬರ್ದಲೆ ಇದು ಹೆಂಗೆ ಕೆಲಸ ಸ್ಟಾರ್ಟ್ ಮಾಡಿದರೆ? ಆಮೇಲೆ ಸರಿ ಅಂತ ಹೇಳಿ ಇಂಜಿನಿಯರ್ ಕೇಳಿದ್ವಿ, ಇಂಜಿನಿಯರ್ ಚೇತನ್ ಅಂತ.
ಅವಾಗಲೇ ಕೂಡಲೇ ಫೋನ್ ಮಾಡಿ ಜನರಿದ್ರಿಗೆ ಗ್ರಾಮಸ್ಥರಿಗೆ ಫೋನ್ ಮಾಡಿದಾಗ ಇಲ್ಲ ಇದನ್ನು ನಾನು ಎಸ್ಟಿಮೇಷನ್ ಮಾಡಿಲ್ಲ ಅಂತ. ನಾನು ಎಸ್ಟಿಮೇಷನ್ ಮಾಡಿಲ್ಲ ಅಂತ ನೋಡಿ, ಇಲ್ಲಿ ಬರ್ಕೊಟ್ಟಿರೋ ಒರಿಜಿನಲ್ ಕಾಪಿ ಅವರು ಬರ್ಕೊಟ್ಟಿದ್ದಾರೆ. ಇದು ನಾನು ಎಸ್ಟಿಮೇಷನ್ ಎಲ್ಲ ಇದು ಯಾವ ಕೆಲಸ ಅಂತ ನನಗೆ ಗೊತ್ತಿಲ್ಲ ಅಂತಲೇ ನೋಡಿರೋದಿದೆ, ಆಯ್ತಾ. ಹಾಗಾಗಿ ಇಂಜಿನಿಯರ್ಗೂ ಗೊತ್ತಿಲ್ಲ, ಈ PDOಗೂ ಗೊತ್ತಿಲ್ಲ, ಮತ್ತೆ ಅಲ್ಲಿರೋರು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಈ ಕೆಲಸ ಯಾರಿಗೆ ಗೊತ್ತು. ಮತ್ತೆ ಈ ಮಧು ಅಂತ ನಮ್ಮ ಭಾಗದಲ್ಲಿ ಗೆದ್ದಿರುವಂತ ಮೆಂಬರು, ಅವನು ಅವ್ರ ಕೇಳಿ ನನಗೂ ಗೊತ್ತಿಲ್ಲ ಅಂತ. ಈಗ ಒಂದು ಗ್ರಾಮದಲ್ಲಿ ಕೆಲಸ ಅದೇ ಅವ್ರ ಕ್ಷೇತ್ರದಲ್ಲಿ ಕೆಲಸ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಇಲ್ಲ ಅವ್ರು ಹೇಳಲೇಬೇಕು, ಅವ್ರು ಕರ್ಕೊಂಡು ಮಾಡಬೇಕು. ಕೆಲವು ಕೇಳಿದಾಗ ಮಧುವರ ಇದು ಕೆಲಸ ನಿಂತು ಮಾಡಿಸ್ತಾ ಇದ್ರು ಅಂತ ನಮಗೆ ಅಲ್ಲಿ ಬೇರೆಯವ್ರ ಮಾಹಿತಿ ಹೇಳಿದ್ರು. ಅವ್ರು ಕೇಳಿದಾಗ ಆ ಸಮಯದಲ್ಲಿ ನಾನು ಇರ್ತಿಲ್ಲ, ಸ್ಪಾಟಲ್ಲಿ ಅವರೇ ಇದ್ರು ಅಂದ್ರೆ ನಾನಿಲ್ಲ ಅಂತ ಹೇಳ್ತಿದ್ದಾರೆ. ಹಂಗಾಗಿ ಈ ಥರ ಅನಾಹುತ ಇದಕ್ಕೆ ಯಾರು ಹೊಣೆ ಅಂದಾಗ PDO ಇಲ್ಲ ನನಗೆ ಯಾವುದೇ ರೀತಿ ನನಗೆ ಗೊತ್ತಿಲ್ಲ, ನನಗೆ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬರದಲೆ ಮತ್ತೆ ಆಕ್ಷನ್ ಪ್ಲಾನ್ ಆಗಿದೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಹೇಳಿದೆ, ಆಕ್ಷನ್ ಪ್ಲಾನ್ ಆದಮೇಲೆ ಮೀಟಿಂಗಲ್ಲಿ ಒಂದು ಪರ್ಮಿಷನ್ ಕಾಪಿ ಕೊಟ್ಟಿದ್ರು, ಪಂಚಾಯತಿಂದ ಒಂದು ಪರ್ಮಿಷನ್ ಕಾಪಿ ಕೊಡೋದ್ರೆ ಹೆಂಗೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ನನ್ನ ಕ್ವಶನ್ ಆಗುತ್ತೆ. ಹಿಂದೆ ಪಾಪ ಅವನಿಗೆ ಈಗ ಜವಾಬ್ದಾರಿ ಯಾರು ಏನಂತ ಅಂದರು, ಈಗ ಪಂಚಾಯತಿ ಅಧ್ಯಕ್ಷರು ಬಂದರು ಹೊತ್ತು ನಾವು EO ಸಾಹೇಬರು ಕೂಡ ಲೆಟರ್ ಕೊಟ್ಟು ಯಾವುದೇ ರೀತಿ ಸೂಕ್ತ ಕ್ರಮ ಆಗಲಿಲ್ಲ, ಇದು ಒಳ್ಳೆ ಕ್ರಮ ಆಗ್ಬೇಕು ಆಗ ಅಂತ ಅನ್ಕೊಂಡಿದ್ವಿ. ಇದುವರೆಗೆ ನ್ಯಾಯ ಸಿಕ್ಕೇ ಇಲ್ಲ. ಮತ್ತು ಇದಾದ್ಮೇಲೆ ಈ ರೀತಿ ಆದರೂ ಕೂಡ ಮತ್ತು ಇವಾಗ ಹೇಳಿದ್ರೆ ಅದು ಗಮನಿಸ್ಕೊಳ್ಳಿ. ನಮ್ಮ PDO ಸುರೇಶ್ ಅವರು ಇದ್ದಲ್ಲೂ ಹೇಳಿದಾಗ ಇಲ್ಲ ಮಾಡೋಣ ಕಣಪ್ಪ, ಅವ್ನಿಗೆ ಏನಾರು ಒಂದು ಸಹಾಯ ಚಿಕಿತ್ಸೆ ಪಡೆಯುತ್ತಿದ್ದಾನೆ, ಈ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಮೆಂಬರ್ಗಳೆಲ್ಲ ಸೇರ್ಕೊಂಡು ಪಂಚಾಯತಿಲಿ ಒಂದು ಸ್ವಲ್ಪ ಏನು ಸಹಾಯ ಮಾಡೋಣ ಮತ್ತು ನಾವು ಸ್ವಲ್ಪ ಮಾಡೋಣ ಅಂತ ಹೇಳಿದರು ಸ್ಪಾಟಲ್ಲೇ. ಹೇಳಿದ್ಬಿಟ್ಟು ಯಾವುದೇ ರೀತಿ ಅಂತ ಹೇಳಿದ್ರು ಇಲ್ಲ. ಈ ಮಧು ಮೆಂಬರ್ ಅಂತ ಹೇಳಿ ಪೂರ್ತಿ ನಾನು ವಹಿಸ್ಕೊತೀನಿ, ನಮ್ದು ಏನು ಹಾಸ್ಪಿಟಲ್ ಖರ್ಚು ಎಲ್ಲನೂ ನಾನು ಯಾವುದು ಕೂಡ ಇದು ಮಾಡಲಿಲ್ಲ. ಹಾಗಾಗಿ ಈ ರೀತಿ ಆದಾಗ ನಾವೆಲ್ಲ ಎಲ್ಲಿಗೆ ಏನೋ ಅರ್ಜಿ ಕೊಟ್ಟರು ಯಾವುದೇ ರೀತಿ ಸೂಕ್ತ ನ್ಯಾಯ ಸಿಗಲಿಲ್ಲ. ಆ ನಂತರ ಇಲ್ಲೇನೋ ಮತ್ತೆ ಸ್ವಲ್ಪ ಕೆಲಸನೂ ಸ್ಟಾರ್ಟ್ ಮಾಡಿಬಿಟ್ಟು ಕಬ್ಬಣ ಮತ್ತೆ ಸ್ವಲ್ಪ ಕಬ್ಬಣ ಕಟ್ಟಿದ್ದಾರೆ, ಡಸ್ಟ್ ಜಲ್ಲಿ ಹಾಕಿದೆ, ಅಷ್ಟಕ್ಕೆ ನಿಲ್ಲಿಸಿದೆ. ಈ ಅನಾಹುತ ಆದ್ಮೇಲೆ ಯಾವ್ದು ಸ್ಟಾಪ್ ಆಗಿತ್ತು. ನಾವೆಲ್ಲ ಈಗ ಮತ್ತೆ 7-8 ತಿಂಗಳು ಕಳೀತು. 7-8 ತಿಂಗಳು ಕಳೆದ ನಂತರ ಇವಾಗ ಏನಾಗಿದೆ, ಡಸ್ಟು ಜಲ್ಲಿ ಏನಿತ್ತು ಅದನ್ನ ಮೆಂಬರು ತಮ್ಮ ಸ್ವಂತ ಬಳಕೆಗೆ ಬಳಸ್ಕೊಳ್ಳೋಕ್ಕೆ ಅವ್ರದೇ ಆದ ಸ್ವಂತ ಟ್ರ್ಯಾಕ್ಟ್ರು ಮತ್ತು JCB ಮುಖಾಂತರ ನಾನು ನಿನ್ನೆ ಸಂಜೆ 5 ಗಂಟೆಗೆ ಏನು ಮಾಡಿದ್ದಾರೆ ಅಂದರೆ ಏಕಾಏಕಿ ಗ್ರಾಮಸ್ಥರಿಗೂ ಹೇಳಿಲ್ಲ, ಯಾರಿಗೂ ಹೇಳಿದ್ರೆ ಏಕಾಏಕಿ ಅವ್ರ ಸ್ವಂತ ಬಳಕೆಗೆ ಟ್ರ್ಯಾಕ್ಟ್ರಲ್ಲಿ ಅವ್ರ ಟ್ರ್ಯಾಕ್ಟರ್ ತುಂಬ್ಕೊಂಡು JCB ಕರೆಸಿ ರಾಜಾರೋಷವಾಗಿ ತುಂಬ್ಕೊಂಡು ಹೋಗ್ತಾ ಇದ್ರು. ಆಗ ನಮಗೆ ಗ್ರಾಮಸ್ಥರೆಲ್ಲ ಏನು ಮಾಡ್ಬಿಟ್ಟು ಗಾಡಿನ ಅಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲ ಇದು ತಪ್ಪು, ಇದು ಜನರಿಗೆ ಯಾರಿಗೆ ಹೇಳಿದ್ವಿ, ಅಧಿಕಾರಿಗಳು ಬರೋವರೆಗೆ ಗಾಡಿ ಇಲ್ಲೇ ಇದೆ ಅಂತ ಇರಿಸಿದ್ರು. ಹಾಗಾಗಿ ಈ ಗಾಡಿ ತುಂಬಿರೋಂಥ ಫೋಟೋ ಮತ್ತು JCB ಇರೋಂಥ ಫೋಟೋ ಎಲ್ಲನೂ ಕೂಡ ತಗೊಂಡು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಹಂಗಾಗಿ ತಪ್ಪು ಇಂಥ ಜವಾಬ್ದಾರಿಯುತ ಮೆಂಬರ್ಗಳೇ ಈ ರೀತಿ ಮಾಡಿದಾಗ ಇನ್ನು ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಏನಾಗುತ್ತೆ, ಅದು ಜನರು ಏನು ಊರಿನ ಸಮಸ್ಯೆನ ಬಗೆಹರಿಸ್ಲಿ, ಊರಿನ ಏನು ಕೆಲಸಗಳು ಬರ್ತದೆ ಅದನ್ನೆಲ್ಲ ಅಭಿವೃದ್ಧಿ ಮಾಡಲಿ ಅಂತ ಗ್ರಾಮ ಪಂಚಾಯತಿ ಮೆಂಬರ್ನ ನಾವು ಓಟ್ ಹಾಕಿ ಗೆಲ್ಸಿದ್ವಿ. ಓಟ್ ಹಾಕಿ ಗೆಲ್ಸಿರೋಂಥ ಮೆಂಬರೇ ಹೀಗೆ ಮಾಡಿದಾಗ ತುಂಬ ಈಗ ನಮ್ಮ ಪಂಚಾಯತಿ ಈ ರೀತಿ ಮಾಡಿದಾಗ ತುಂಬ ಅವ್ಯವಹಾರ. ಇದೊಂದೇ ಅಲ್ಲ, ಇನ್ನೊಂದಲ್ಲೊಂದು ಬಗಣಿಕೆರೆ ಅಂತ ಐತೆ, ಅದು ಕೂಡ ಸುಮ್ಮನೆ 1 ಗಂಟೆ JCB ಕೆಲಸ ಮಾಡಿಸ್ಬಿಟ್ಟು ಅದನ್ನು ಕೂಡ ಕಾಮಗಾರಿ 3.5 ಲಕ್ಷ ಐತೆ ಅದರಲ್ಲೂ ಕೂಡ ಬೋರ್ಡಲ್ಲಿ, ಅದನ್ನು ಬಿಲ್ ಮಾಡ್ಕೊಳಕ್ಕೆ ಮಾಡಿದ್ವಿ. ನಾವೇನು ಬರೀ 1 ಗಂಟೆ ಕೆಲಸ ಮಾಡಿದ್ವಿ, ಅದನ್ನು ಕೂಡ ಮಾಹಿತಿ ಹಾಕಕ್ಕೆ ಕ್ವಶನ್ ಮಾಡಿದ್ವಿ, ಇಲ್ಲ ಬಿಲ್ ಆಗಿದೆ ಏನಂತ, ಅದು ಕೂಡ ಬಿಲ್ ಆಗಿದೆ. ಮತ್ತು ಇದನ್ನು ಕೇಳಿದ್ವಿ, ಏನು ಇದಾಗಿದೆ ಏನಂತ. ಇವರು ಯಾವುದೇ ನಾವು ಮಾಹಿತಿ ಹಾಕಿದ್ರು ಇದುವರೆಗೆ, ಇದು ಇಲ್ಲ ಇದು ಕೇಳಿದರೆ ಇದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಇದಕ್ಕೆ ಯಾರು ಜವಾಬ್ದಾರಿ, ಕೆಲಸನೇ ಗೊತ್ತಿಲ್ಲ ಅಂದ್ರೆ ಇದು ಹೆಂಗೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿವರೆಗೆ ಅದೇ ಕನ್ಫ್ಯೂಷನ್. ಈ PDO ನೋಡ್ರೆ ಗೊತ್ತೇ ಇಲ್ಲ ಅಂತವ್ರೆ, ಅಧ್ಯಕ್ಷರು ನಮಗೆ ಗೊತ್ತಿಲ್ಲ ಅಂದ್ರೆ ಆಕ್ಷನ್ ಪ್ಲಾನ್ ಆದ್ಮೇಲೆ ಇದು ಹೆಂಗೆ, ಇದು ಯಾವ ರೀತಿ, ಎಲ್ಲಿಂದ ಕೆಲಸ ಆಗಿದ್ದು, ಇದು ಯಾರನ್ನ ಅಪ್ರೂವ್ ಮಾಡೋದು, ಏನು ಕತೆ, ಇದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಹೇಳಿ ಅಂದ್ರೆ ಯಾವುದೇ ರೀತಿ ಇದುವರೆಗೆ ಮಾಹಿತಿನ ಕೊಟ್ಟಿಲ್ಲ. ಅದರಿಂದ ನಿನ್ನೆ ಮೆಂಬರ್ ಏಕಾಏಕಿ ಈ ರೀತಿ ಮಾಡಿದ್ದಾರೆ. ಹಂಗಾಗಿ ಇದೊಂದು ನ್ಯಾಯ ಸಿಗಬೇಕು, ಇದೊಂದು ಕ್ರಮ ಆಗಬೇಕು. ಇದು CS ಮೇಡಮ್ ಆಗಿರ್ಬೋದು, EO ಆಗಿರ್ಬೋದು, DC ಮೇಡಮ್ ಆಗಿರ್ಬೋದು, ಇದನ್ನು ಒಂದು ಒಳ್ಳೆ ನಮ್ಗೆ ನ್ಯಾಯ ರೀತಿ ಸಿಗಬೇಕು. ಆ ಡ್ರೈನೇಜ್ ಆಗಬೇಕು. ಯಾಕೆಂದ್ರೆ ಈಗ ಒಬ್ಬ ಅನಾಹುತ ಐತೆ, ನಾಳೆ ಇನ್ನೊಬ್ರು ಮಕ್ಕಳು ಅಥವಾ ದನ ಕರು ಬಿದ್ದು ಸತ್ತೋದ್ರೆ ಯಾರಾಗೋದು, ಇದು ಹೊಣೆ ಯಾರು? ಅಭಿವೃದ್ಧಿ ಆಗ್ಬೇಕು. ಏನಪ್ಪಾ ಅಂದ್ರೆ ನಾವು ಗ್ರಾಮಸ್ಥರು ಏನ್ ಹೇಳ್ತೀವಿ, ಆ ಡ್ರೈನೇಜ್ ಅನ್ನ ಮಾಡಬೇಕು, ನಿಲ್ಸಿರೋಂಥದ್ದು ಬಂದು ಎಲ್ಲಾ ಅಧಿಕಾರಿಗಳು ಸಮೇತ ನೋಡ್ಬೇಕು ಎಷ್ಟು ಆಳ ತೋಡಿದ್ದಾರೆ. ಮತ್ತೆ ಈ ವರ್ಷ ಇನ್ನು ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಮಲೆನಾಡಿ, ಮತ್ತೆ ಅಲ್ಲಿ ಬಚ್ಚೆ ಆಗಿ ಸ್ಟಾರ್ಟ್ ಆಗಿ ಮತ್ತೆ ಯಾವ್ದಾರ ಅನಾಹುತ ಆಗೋಕ್ಕಿಂತ ಮುಂಚೆ ಅಧಿಕಾರಿಗಳು ಏನಿದ್ದಾರೆ ಅದು ಎಚ್ಚೆತ್ಕೊಬಿಟ್ಟು ಈ ಕೆಲಸನ ಕೂಡಲೇ ಸ್ಟಾರ್ಟ್ ಮಾಡಿಸ್ಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದೀವಿ. ಆದಷ್ಟು ಬೇಗ ಈ ಕೆಲಸ ಆಗ್ಬೇಕು. ಅದೇ ರೀತಿ ನಮ್ಮ ಪಂಚಾಯತಿಲಿ ಇದುವರೆಗೆ ಅವ್ಯವಹಾರ ಅಂದ್ರೆ ಮನೆಗಳು ಕೂಡ ಆಗಿದೆ. ನಾನು ಸುಮಾರು ಮಾಹಿತಿ ಹಾಕಿದ್ದೀನಿ, ಯಾವುದೇ ರೀತಿ ಸರಿಯಾಗಿ ನೀವು ಪ್ರತಿಯೊಂದು ಮಾಹಿತಿ ಹಕ್ಕು ಕೇಳಿದ್ರು ಕೂಡ ನೀವು ಕೇಳಿರುವ ಮಾಹಿತಿ ಹಕ್ಕು ಅಪಾರ ಪ್ರಮಾಣದಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಸುಮಾರು ಬರ್ದಿದ್ದೀನಿ ನಾನು. ಮನೆ ಈಗ 2018ರಿಂದ 2025ವರೆಗೆ ಎಷ್ಟು ಮನೆ ಆಗಿದೆ, ಅಕೌಂಟ್ ಡೀಟೇಲ್ಸ್ ಕೊಡಿ, ಫಲಾನುಭವಿಗಳು ಪಟ್ಟಿ ಕೊಡಿ, ಯಾವ್ದು ಕೇಳಿದ್ರು ನೀವು ಕೇಳಿರುವ ಇದು ವರ್ಷದ್ದು ಜಾಸ್ತಿ ಆಗಿದೆ, ವರ್ಷವಾರು ಕೇಳಿ ಅಂತ ಕೊಟ್ಟಿದ್ದಾರೆ.
ವರ್ಷವಾರು ಕೇಳಿದ್ರು ಕೂಡ ಇವರು ಮತ್ತೆ ಒಂದೆರಡು ಫಲಾನುಭವಿಗಳು ಕೊಡೋದು, ಮತ್ತೆ ನೀವು ಕೇಳಿರೋದು ಅಪಾರ ಪ್ರಮಾಣ. ಇದೊಂದು ಡೈಲಾಗನ್ನು ಚೆನ್ನಾಗಿ ಬರೆದ್ಬಿಟ್ಟು ಟೈಪ್ ಮಾಡ್ಬಿಟ್ಟು ಇದು ಕಳಿಸ್ಬಿಡ್ತಾರೆ. ಇದು ಯಾವುದೇ ರೀತಿ ಯಾವ್ದು 15 ಫೈನಾನ್ಸ್ ಮಾಹಿತಿ ಕೊಡ್ತಾ ಇಲ್ಲ, ಹಾಗಾಗಿ 14 ಫೈನಾನ್ಸ್ ಕೊಟ್ಟಿಲ್ಲ. ಅನಂತರ ಈ ಬೇರೆ ಈ ಥರದ ಕೆಲಸಗಳು ಉದ್ಯೋಗ ಖಾತರಿದು ಯಾವುದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಹಂಗಾಗಿ ನಮ್ಮ ಗ್ರಾಮ ಪಂಚಾಯತಿಲಿ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ರಾಜೇಶ್ ಅವ್ರದ್ದು ಮನೆ ಆಗಂಡ್ ನಿಮ್ಗೆ ಗೊತ್ತಿದೆ. ಹಂಗಾಗಿ ಒಂದು ನ್ಯಾಯ ಸಿಗೋಗಿ ಇದು ಮನೆಗಳದ್ದು ಏನಿದೆ ಅದು ಕೂಡ ಗೊತ್ತಾಗಬೇಕು. ನಮ್ಗೆ ಫುಲ್ ಡೀಟೇಲ್ಸ್ ಬೇಕು. ಏನು ಎಷ್ಟು ಮನೆ ಆಗಿದೆ 2018 2025 ಅದು ಡೀಟೇಲ್ಸ್ ಕೊಡಿಸ್ಬೇಕು ಅಂತ ಹೇಳಿ ನಾವು ಈ ಪ್ರೆಸ್ ಮುಖಾಂತರ ಮಾತಾಡ್ತಿದ್ವಿ. ಇದೊಂದು ನ್ಯಾಯ ಸಿಗಬೇಕು, ಎಲ್ಲ ಡೀಟೇಲ್ಸ್ ಕೂಡ ನಮಗೆ ಕೊಡಬೇಕು. ಯಾಕೆ ಅಧಿಕಾರಿಗಳು ಕೊಡ್ತಾ ಇಲ್ಲ, ಯಾಕೆ ಅಂತ ನಾವು